ಹಾಯ್ ಫ್ರೆಂಡ್ಸ್, ದಿಸ್ ಈಸ್ ಅವರ್ ನ್ಯೂ ವ್ಲಾಗ್. ನಾವೆಲ್ಲ ಒನ್ ಡೇ ಟ್ರಿಪ್ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ಕಮಲಶಿಲೆ ಮತ್ತು ಕೋಡಿ ಬೀಚ್ ಕಡೆಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಮಕ್ಕಳಿಗೆಲ್ಲ ರಜೆ ಇತ್ತಲ್ಲ, ಸ್ಕೂಲ್ ಇರಲಿಲ್ಲ, ಹಾಗಾಗಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ನಾವು, ಅಮ್ಮ ಎಲ್ಲರೂ ಸೇರಿ ಹೋಗೋಣ ಅಂತ. ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ನಾ ಡ್ರೈವರ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲರೂ. ಹಾಗೇ ನನ್ನ ತಂಗಿ ಗಂಡ ಇಬ್ಬರೂ ನನ್ನ ಗೆಳತಿ ಆ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ಮುಂದಿದ್ದಾರೆ, ಅವರೂ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಇವರು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಟಿಫನ್ ಆಯಿತು, ಮನೆಯಲ್ಲೇ ಟಿಫನ್ ಮಾಡಿ ಹೊರಟ್ವಿ. ದೇವಸ್ಥಾನದಲ್ಲಿ ಹೇಗೂ ಊಟ ಇರುತ್ತಲ್ಲ ಶಿಲೆದಲ್ಲಿ, ಹಾಗಾಗಿ ಅಲ್ಲಿ ಊಟ ಮಾಡೋಣ ಅಂತ ಹೇಳಿ ಹೊರಟ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ರೋಡು ಮಾಸ್ತಿಕಟ್ಟೆ ಮತ್ತು ಕುಂದಾಪುರ ರೋಡು, ಹುಲಿಕಲ್ ಘಾಟ್ ಅಂತ ಹೇಳಿ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅದೇ ರೋಡಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ, ತುಂಬ ಚೆನ್ನಾಗಿದೆ ವಾಟರ್ ಫಾಲ್ಸು. ಆಲ್ಮೋಸ್ಟ್ ಎಲ್ಲ ವೆಹಿಕಲ್ನವ್ರೂ ಇಲ್ಲಿ ನಿಲ್ಲಿಸಿ ಫಾಲ್ಸ್ ನೋಡಿ ಆಟ ಆಡಿ ಹೋಗ್ತಾರಂತೆ. ನಾವು ನಿಲ್ಲಿಸಲಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿ ಹಾಗೆ ಹೊರಟ್ವಿ ನೋಡಿಕೊಂಡು. ಇದು ಅದೇ ರೋಡಲ್ಲೇ ಚಂಡಿಕಾಂಬ ದೇವಸ್ಥಾನ ಅಂತ ಹೇಳಿ ಇದೆ. ತುಂಬ ಫೇಮಸ್ ದೇವಸ್ಥಾನ ಅಂತೆ ಇದು. ಆಲ್ಮೋಸ್ಟ್ ಎಲ್ಲ ವೆಹಿಕಲ್ನವ್ರೂ ಇಲ್ಲಿ ನಿಲ್ಲಿಸಿ ದೇವ್ರ ದರ್ಶನ ಮಾಡಿ ಕಾಣಿಕೆ ಹಾಕಿ ಹೋಗ್ತಾರಂತೆ. ನಾವೂ ನಿಲ್ಲಿಸಿ ನಮ್ಮ ಮನೆಯವರು ಮತ್ತು ನನ್ನ ತಂಗಿ ಗಂಡ ಇಬ್ಬರೂ ಹೋಗಿ ಕಾಣಿಕೆ ಹಾಕಿ ಬಂದರು. ಘಾಟಿ ಅಲ್ವಾ, ಹಾಗಾಗಿ ಸ್ವಲ್ಪ ಹೆದರಿಕೆ. ನೋಡಿ, ಅಲ್ಲಿ ಒಂದು KSRTC ಬಸ್ ಘಾಟಿ ಹತ್ತಾ ಇದೆ. ಹೆದರಿಕೆ, ಘಾಟಿ ಅಂದ್ರೇ ಸ್ವಲ್ಪ ಹೆದರಿಕೆ. ಅದು ಇದು ಬಂತು, KSRTC ಬಸ್ ಬಂತು. ಇದೂ ಅಷ್ಟೇ, ಇಲ್ಲಿ ದೇವಸ್ಥಾನದ ಹತ್ರ ನಿಲ್ಲಿಸಿ ಆಮೇಲೆ ಹೊರಡುತ್ತೆ. ಅವರು ಕಂಡಕ್ಟ್ರು ಇಳಿದು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಕಾಣಿಕೆ ಹಾಕಿ ಆಮೇಲೆ ಮತ್ತೆ ಹೊರಡ್ತಾರೆ. ಡ್ರೈವರ್ ಏನು ಇಳಿಯಲ್ಲ, ಕಂಡಕ್ಟ್ರು ಒಬ್ಬರೇ ಹೋಗಿ ಬರ್ತಾರೆ ಅನಿಸುತ್ತೆ. ತುಂಬ ವೆಹಿಕಲ್ ಅಲ್ವಾ, ಸ್ವಲ್ಪ ಹೆದರಿಕೆ ಅನಿಸುತ್ತೆ. ನಾವು ಅಲ್ಲೇ ನಿಲ್ಲಿಸ್ಕೊಂಡಿದ್ದೀವಿ ವೆಹಿಕಲ್ಲು, ಇನ್ನೂ ಹೊರಡಬೇಕೀಗ. ದೇವಸ್ಥಾನಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ ಅವರು. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಪವರ್ಫುಲ್ ದೇವ್ರಂತ ಹೇಳ್ತಾರೆ. ತುಂಬ ವೆಹಿಕಲ್ಸ್ ಇದ್ದಾವೆ, ಇವತ್ತು ರಜೆ ಇದೆಯಲ್ಲ, ಹಾಗಾಗಿ ತುಂಬ ವೆಹಿಕಲ್ಸೂ ಇದ್ದಾವೆ. ನಾವು ನಿಧಾನ ಹೋಗೋಣ ಅಂತ ಹೇಳಿ. ನೆಕ್ಸ್ಟು ನಾವು ಕಮಲಶಿಲೆಗೆ ಹೋಗ್ತಾ ಇದ್ದೀವಿ. ನಿಯರ್ ಕಮಲಶಿಲೆ ಹತ್ತಿರ ಇದ್ದೀವಿ. ಮಕ್ಕಳು ಲೇಟ್ ಆಯಿತು, ಮಕ್ಕಳೆಲ್ಲ ಹೊರಡಬೇಕಲ್ಲ, ಅವ್ರನ್ನೆಲ್ಲ ಹೊರಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟಾಗೇ ಹೋಯ್ತು, ಮಧ್ಯಾಹ್ನ ಆಗಿದೆ. ದೇವಸ್ಥಾನ ಹತ್ತಿರ ಬಂದ್ವಿ. ಇನ್ನೇನು ವೆಹಿಕಲ್ ನಿಲ್ಲಿಸಿ ನಾವು ದೇವಸ್ಥಾನದ ಒಳಗೆ ಹೋಗಿ ದೇವ್ರ ದರ್ಶನ ಮಾಡಿ ಅಲ್ಲೇ ನಿಯರು ಒಂದು ಗುಹೆ ಇದೆ, ಅಲ್ಲಿ ಮೂಲ ಸ್ಥಾನ ಅಲ್ಲಿದೆ ಅಂತ ಹೇಳ್ತಾರೆ. ನಾನು ಒಂದು ಸಾರಿ ಈ ದೇವಸ್ಥಾನಕ್ಕೆ ಬಂದಿದ್ದೆ, ಗುಹೆ ಹತ್ರನೂ ಹೋಗಿದ್ದೆ ನಾನು. ನಮ್ಗೆ ಹೋಗೋಕ್ಕಾಗಲಿಲ್ಲ, ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿ ವೀಡಿಯೋ ಮಾಡಲಿಲ್ಲ. ಆಮೇಲೆ ನಾವು ಇಲ್ಲೇ ಫೋಟೋ ತೊಗೊಂಡು ದೇವ್ರ ದರ್ಶನ ಮಾಡಿ, ಅಲ್ಲೇ ಊಟದ ವ್ಯವಸ್ಥೆ ಇದೆ, ಅಲ್ಲೇ ಊಟನೂ ಮಾಡಿ ಮತ್ತೆ ನಾವು ಕೋಡಿ ಬೀಚ್ ಕಡೆಗೆ ಹೊರಟ್ವಿ. ಮಕ್ಕಳ ಆಸೆ ಇತ್ತಲ್ವ, ಹಾಗಾಗಿ ಬೀಚ್ ಕಡೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಅವರೆಲ್ಲ ರೋಡಲ್ಲಿ ಹೋಗ್ತಾ ಇರೋ ವೆಹಿಕಲ್ನವ್ರಿಗೆಲ್ಲ ಅಣಗಿಸಿ ಚೇಷ್ಟೆ ಮಾಡ್ಕೊತ ಹೋಗ್ತಿದ್ದಾರೆ. ನಾವೆಲ್ಲರೂ ಎಲ್ಲರೂ ಸೇರಿ ಹೋಗ್ತಾ ಇರೋದು ಇದೇ ಫಸ್ಟು. ವೆಹಿಕಲಲ್ಲಿ ಕಾರಲ್ಲಿ ಸಪ್ರೇಟ್ ಹೋಗ್ತಿದ್ವಿ, ಬಟ್ ಎಲ್ಲರೂ ಸೇರಿ TTಲಿ ಹೋಗ್ತಾ ಇರೋದು ಇದೇ ಫಸ್ಟು. ತುಂಬ ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿ ಆಯಿತು ಹೋಗಿದ್ದು. ನೆಕ್ಸ್ಟು ಇದೇ ಎಲ್ಲರೂ ಡ್ಯಾನ್ಸ್ ಹಾಡ್ಕೊತ ಹೋಗ್ತಾ ಇದ್ದೀವಿ. ಕೋಡಿ ಬೀಚ್ ಬಂತು, ನಾವು ವೆಹಿಕಲ್ ಇಲ್ಲೇ ನಿಲ್ಲಿಸಿ ಇನ್ನೇನು ಬೀಚಲ್ಲಿ ಆಟ ಆಡಬೇಕು. ಇಲ್ಲೇ ಮುಂದೆ ಇದಿದೆಯಂತೆ, ಬೋಟಿಂಗ್ ಇದೆಯಂತೆ. ಅದು 6 ಗಂಟೆ ಮೇಲೆ ಇರಲ್ಲ ಅಂತ ಹೇಳಿದ್ರು, ಕ್ಲೋಸ್ ಮಾಡ್ತಾರೆ ಅಂತ. ನಾವು ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಹೋಗಲೇ ಇಲ್ಲ. ಮಕ್ಕಳೆಲ್ಲ ಇಲ್ಲೇ ನೀರಲ್ಲಿ ಆಟ ಆಡ್ತೀವಿ ಅಂತ ಹೇಳಿದ್ರು. ಬೇರೆ ಬಟ್ಟೆ ತಂದಿದ್ರು ಆಟ ಆಡೋಕ್ಕೆ.
ಅವರೇ ಎಲ್ಲ ಆಟ ಆಡ್ತಿದ್ದಾರೆ. ಮಕ್ಳಿಗೆ ನೀರು ಕಂಡ್ರೆ ಸಾಕಲ್ಲ, ಅವ್ರು ಬರೋದೇ ಇಲ್ಲ. ನಾವೇನು ಅಷ್ಟೇನು ಆಟ ಆಡಲಿಲ್ಲ, ಅವರಿಗೆ ದೂರ ಹೋಗಬೇಡಿ ಅಂತ ಹೇಳ್ಕೊತ ಅಲ್ಲೇ ಫೋಟೋನು ತಗೊತ ಆಟ ಆಡ್ತಾಯಿದ್ದೀವಿ. ಫೋಟೋ ತೆಗಿಯೋರು ಫೋಟೋ ತೆಗಿತಾಯಿದ್ರು, ವೀಡಿಯೋ ಮಾಡೋರು ವೀಡಿಯೋ ಮಾಡ್ತಾಯಿದ್ದಾರೆ. ಹಾಗೇ ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ. ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಮಾತ್ರ ತುಂಬ ಖುಷಿಯಾಯಿತು. ಕರ್ಕೊಂಬಂದಿದ್ದಕ್ಕೂ ಖುಷಿ ಆಯಿತು. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ಏನೋ ಬಾಟ್ಲ್ ಹಿಡ್ಕೊಂಡು ಬರ್ತಾಯಿದ್ದಾರೆ. ಬಾಟ್ಲ್ ಹಿಡ್ಕೊಂಡು ತೂರಾಡ್ಕೊಂಡು ಬರ್ತಾಯಿದ್ದಾರೆ. ಸುಮ್ಮನೆ ತಮಾಷೆಗೆ ಎಲ್ಲರಿಗೂ ತೋರಿಸ್ತಿದ್ದಾರೆ ನಾನು ಕುಡಿತಾ ಇದ್ದೀನಿ ಅಂತ ಹೇಳಿ. ಆಮೇಲೆ ಮಕ್ಕಳು ಇನ್ನೂ ಆಟ ಆಡ್ತಿದ್ದಾರೆ. ಅವರಿಗೆ ಟೈಮ್ ಆಗುತ್ತೆ ಅಂತ ಹೇಳಿದ್ರೂ ಕೇಳ್ತಾನೇ ಇಲ್ಲ, ಆಟ ಆಡ್ತಿದ್ದಾರೆ. ಅದ್ರ ಜೊತೇಲಿ ದೊಡ್ಡವರು ಆಟ ಆಡ್ತಾ ಇದ್ದಾರೆ. ಇನ್ನೇನು ಸನ್ಸೆಟ್ ಸ್ಟಾರ್ಟ್ ಆಗುತ್ತೆ, ಸನ್ಸೆಟ್ ನೋಡಬೇಕು. ಆಮೇಲೆ ಅವರಿಗೆಲ್ಲ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗೋಕ್ಕೆ ಇವಾಗ ಹೋಗ್ತಾರೆ. ಆಮೇಲೆ ನಾವು ಸನ್ಸೆಟ್ ನೋಡಿಕೊಂಡು ಆಮೇಲೆ ಲೈಟಾಗಿ ಎಲ್ಲರೂ ಟಿಫನ್ ಮಾಡಿಕೊಂಡು ಹೊರಡಬೇಕು. ಅವರು ಫ್ರೆಶ್ ಅಪ್ ಆಗಿ ಬಂದಮೇಲೆ ಇಲ್ಲಿ ಸನ್ಸೆಟ್ ನೋಡ್ತಾ ಇದ್ದೀವಿ. ಅಲೆಗಳೆಲ್ಲ ತುಂಬ ಬರ್ತಾ ಇದ್ದಾವೆ. ನೈಟ್ ಆದಂಗೆ ಅಲೆಗಳು ಜಾಸ್ತಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಸನ್ಸೆಟ್. ಹಿಂಗೆ ನೋಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಹೊರಡೋಣ ಅಂತ ಹೇಳಿ. ಮಕ್ಕಳೆಲ್ಲ ಟಿಟಿದಲ್ಲೇ ಇದ್ದಾರೆ. ಅವ್ರನ್ನ ಇಲ್ಲಿ ಬರೋಕ್ಕೆ ಬಿಟ್ಟಿಲ್ಲ, ಅಲ್ಲೇ ಇರಲಿ ಅಂತ ನಾವೇ ಎಲ್ಲರೂ ಬಂದು ಸನ್ಸೆಟ್ ಎಲ್ಲ ನೋಡಿಕೊಂಡು ಹೊರಟಿದ್ದೀವಿ. ಆಮೇಲೆ ಕುಂದಾಪುರದ ಹತ್ರ ಅಲ್ಲೊಂದು ಹೋಟ್ಲ್ ಇದೆಯಂತೆ, ನೋಡೋಣ. ಅಲ್ಲಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ. ಲೈಟಾಗಿ ಟಿಫನ್ ಮಾಡಿಕೊಂಡು ಹೊರಟ್ವಿ. ಮತ್ತು ಅವ್ರದ್ದು ಟಿಟಿದಲ್ಲಿ ಮತ್ತೆ ಡ್ಯಾನ್ಸು ಹಾಡು ಎಲ್ಲ ಸ್ಟಾರ್ಟ್ ಆಗಿದೆ. ಅಂತ್ಯಾಕ್ಷರಿ ಹಾಡಿದ್ವಿ, ಆಮೇಲೆ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಆಮೇಲೆ ನನ್ನ ಅಕ್ಕ ಮಲಗಿದ್ಲು, ಅವಳಿಗೆ ಅದು ಮುಖವಾಡ ಎಲ್ಲ ಹಾಕಿ ಏನೋ ವೀಡಿಯೋ ಎಲ್ಲ ಮಾಡಿದರು. ಅವಳಿಗೆ ಗೊತ್ತೇ ಆಗಲಿಲ್ಲ. ತುಂಬ ಎಂಜಾಯ್ ಮಾಡಿದ್ವಿ. ನೈಟು ತುಂಬ ಲೇಟಾಗಿತ್ತು ಮನೆಗೆ ಬಂದಾಗ. ಅವಳು ಮಲಗಿದ್ದಾಳೆ, ಗೊತ್ತಾಗ್ತಾನೇ ಇಲ್ಲ ಅವಳಿಗೆ. ಹಾಗೆ ಎಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.